ಸರಿಯಾಗಿ ಬಿಸಿಲು ಕೂಡ ಆರಂಭ ಆಗಿಲ್ಲ, ಬೇಸಿಗೆ ಕಾಲ ಕೂಡ ಆರಂಭ ಆಗಿಲ್ಲ. ಆಗ್ಲೇ ಹಾವೇರಿಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಇಲ್ಲಿ ವರದಾ ನದಿಯ ಒಡಲು ಬರಿದಾಗ್ತಾ ಇದೆ. ಸಣ್ಣ ನೀರಾವರಿ ಇಲಾಖೆ ಮಾಡಿರುವಂತಹ ಆ ತಪ್ಪಿನಿಂದಾಗಿ ಅಲ್ಲಿರುವಂತಹ ಜನರಿಗೆ ಕುಡಿಯೋದಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ. ಕುಡಿಯೋದಕ್ಕೆ ನೀರು ಕೊಡಿ ಸ್ವಾಮಿ ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಬೇಸಿಗೆಕಾಲ ಆರಂಭ ಆಯಿತು. ಹಾವೇರಿ ನಗರದ ಜನರು ನೀರಿಗಾಗಿ ಹಾಹಾಕಾರವನ್ನು ಅನುಭವಿಸ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಇವತ್ತು ದೇವಗಿರಿ ನಗರದ ವರದಾ ನದಿಯ ತಟದಲ್ಲಿ ಇದ್ದೇನೆ. ದೃಶ್ಯದಲ್ಲಿ ತೋರಿಸಿರೋ ಹಾಗೆ ಇಲ್ಲಿ ನೋಡ್ತಾ ಇರಬಹುದು, ಒಂದಿಷ್ಟು ಮಳೆಗಾಲದಲ್ಲಿ ನೀರು ತುಂಬಿಕೊಂಡಿತ್ತು. ಅವಾಗ ಗೇಟ್ಗಳನ್ನ ಸರಿಯಾದ ಸಮಯಕ್ಕೆ ಅಳವಡಿಕೆ ಮಾಡಿದ್ದೆ ಅಂದ್ರೆ ಇಲ್ಲಿ ನೀರು ನಿಲ್ತಾ ಇತ್ತು. ಅಂದ್ರೆ ದನಕರುಗಳಿರ್ಬೋದು ಅಥವಾ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇನ್ನು ಅಕ್ಕಪಕ್ಕದ ಜಮೀನುಗಳಿಗೆ ನೀರು ಉಳಿಸಿಕೊಂಡು ಈ ಬೇಸಿಗೆ ಕಾಲದಲ್ಲಿ ಒಂದಿಷ್ಟು ಬೇಸಿಗೆ ಬೆಳೆಗಳನ್ನು ಕೂಡ ಬೆಳೀತಾ ಇದ್ರು. ಆದ್ರೆ ಸದ್ಯಕ್ಕೆ ಸಣ್ಣ ನೀರಾವರಿ ಇಲಾಖೆ ಏನಿದೆ ಆ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಈ ಗೇಟ್ಗಳನ್ನ ಅಳವಡಿಕೆ ಮಾಡೋದು ಕೊಂಚ ಲೇಟ್ ಆಯಿತು. ಜೊತೆಗೆ ಹಾಕಿದ ಗೇಟ್ಗಳನ್ನ ಕಳ್ಳರು ಕೂಡ ಕತ್ಕೊಂಡು ಹೋಗ್ಬಿಟ್ರು. ಹೀಗಾಗಿ ಸಮಯಕ್ಕೆ ಸರಿಯಾಗಿ ಗೇಟ್ಗಳನ್ನ ಹಾಕ್ತಿದ್ದಕ್ಕಾಗಿ ಸದ್ಯಕ್ಕೆ ಈ ವರದಾ ನದಿ ಪ್ರತಿ ಬಾರಿ ತುಂಬುತ್ತಾ ಇದ್ದದ್ದು ಇದೀಗ ಸಂಪೂರ್ಣವಾಗಿ ಬಟ್ಟ ಬರಿದಾಗಿರುವಂತದ್ದು. ಸದ್ಯ ಅಲ್ಲಲ್ಲಿ ಗುಂಡಿಗಳೇನಿದಾವೆ ಆ ಗುಂಡಿಗಳಲ್ಲಿ ಮಾತ್ರ ನೀರು ನಿಂತ್ಕೊಂಡಿದ್ದಾವೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಪ್ರತಿ ಬಾರಿ ಕೂಡ ಇದೇ ಸಮಸ್ಯೆಯನ್ನ ಹಾವೇರಿಯ ತಾಲೂಕಿನ ಜನರು ಅನುಭವಿಸ್ತಾ ಇದ್ದಾರೆ. ಈ ಒಂದು ನದಿ ಏನಾದರೂ ತುಂಬಿತ್ತು ಅಂದ್ರೆ ಅಥವಾ ನೀರಿನ ವ್ಯವಸ್ಥೆ ಸರಿಯಾಗಿತ್ತು ಅಂದಿದ್ದಂದ್ರೆ ಸರಿಸುಮಾರು 80ಕ್ಕೂ ಅಧಿಕ ಹಳ್ಳಿಗಳಿಗೆ ನೀರು ಉಳಿಸುವ ಕೆಲಸ ಆಗ್ತಾ ಇತ್ತು. ಏತ ನೀರಾವರಿ ಆಗಿರ್ಬೋದು, ಕೆರೆ ತುಂಬಿಸುವ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲವನ್ನ ಮಾಡೋದಕ್ಕೆ ಕೋಟಿ ಹಣವನ್ನ ಅಧಿಕಾರಿಗಳು ನೀರು ಪಾಲು ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಈ ವರದಾ ನದಿ ಬಟ್ಟ ಬರಿದಾಗಿರುವಂತದ್ದು. ಅಲ್ಲಲ್ಲಿ ಗುಂಡಿಗಳಲ್ಲಿ ನಿಂತ ನೀರಲ್ಲೇ ದನಕರುಗಳ ಮೈಗಳ ತೊಳಿತಾ ಇದ್ದಾರೆ ಮತ್ತು ದನಕರುಗಳಿಗೆ ನೀರು ಸಿಗ್ತಾ ಇದ್ದಾವೆ. ಇನ್ನು ಜನರಿಗೆ ಮಾತ್ರ ಕುಡಿಯುವ ನೀರಿನ ವ್ಯವಸ್ಥೆ ಈ ಬಾರಿ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಕಠಿಣ ಅಂತಾನೆ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಾ ಇರೋ ಹಾಗೆ ಸಂಪೂರ್ಣ ವರದಾ ನದಿ ಏನಿದೆ ಇದು ದೇವಗಿರಿ ಬೆಳೆಯತಕ್ಕಂಥ ವರದಾ ನದಿ ಇದೀಗ ಸಂಪೂರ್ಣವಾಗಿ ಇದು ಬಟ್ಟ ಬರಿದಾಗಿರುವಂತದ್ದು. ಎಲ್ಲಿ ನೋಡಿದ್ರು ಕೂಡ ಕೇವಲ ಕಲ್ಲು ಗುಡ್ಡೆಗಳು ಮಾತ್ರ ಕಾಣ್ತಾ ಇರೋದು. ಅಲ್ಲಲ್ಲಿ ಗುಂಡಿಗಳಲ್ಲಿ ನಿಂತ ನೀರಲ್ಲಿ ಮಾತ್ರ ಇದೀಗ ಒಂದಿಷ್ಟು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈ ನೀರು ಕೂಡ ಇದೇ ರೀತಿ ಬಿಸಿಲು ಹೆಚ್ಚಾದ್ರೆ ಕೂಡ ಈ ನೀರು ಕೂಡ ಸುಟ್ಟು ಆವಿ ಆಗುವ ಪರಿಸ್ಥಿತಿ ಉಂಟಾಗ್ತಾ ಇರುವಂತದ್ದು. ಈಗಾಗಲೇ ಪ್ರಮುಖವಾಗಿ ಕಳೆದ ತಿಂಗಳ ಹಿಂದ್ಗಡೆನೆ ಮಳೆ ನೀರನ್ನು ತಿಳಿತ್ತು. ಆ ನೀರನ್ನ ಉಳಿಸಿಕೊಳ್ಳಲಿಕ್ಕೆ ಗೇಟ್ಗಳನ್ನ ಅಳವಡಿಕೆ ಮಾಡಿದ್ರೆ ಸಂಪೂರ್ಣವಾಗಿ ನೀರನ್ನು ಉಳಿಸ್ಕೊಳ್ಳೋ ಕೆಲಸ ಆಗ್ತಾ ಇತ್ತು. ಆದ್ರೆ ಪ್ರತಿ ಬಾರಿ ಈ ಸಣ್ಣ ನೀರಾವರಿ ಇಲಾಖಾ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ಒಂದು ವರದಾ ನದಿ ಧೋರಣೆಗೆ ಒಳಗಾಗಿ ಇದೀಗ ನೀರಿನ ಸಮಸ್ಯೆಯನ್ನು ಉಲ್ಬಣಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇದೆ. ಒಟ್ಟಾರೆಯಾಗಿ ಇನ್ನಾದರೂ ಅಧಿಕಾರಿಗಳು ಪ್ರತಿ ಬಾರಿ ಮಾಡುವಂತ ಕೆಲಸವನ್ನು ಮಾಡುವ ಮುಖಾಂತರ ನದಿಗೆ ನೀರನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇನ್ನೇನು ಸರಿಯಾಗಿ ಬಿಸಿಲು ಕೂಡ ಆರಂಭ ಆಗಿಲ್ಲ, ಬೇಸಿಗೆ ಕಾಲ ಕೂಡ ಆರಂಭ ಆಗಿಲ್ಲ. ಆಗ್ಲೇ ಹಾವೇರಿಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಇಲ್ಲಿ ವರದಾ ನದಿಯ ಒಡಲು ಬರಿದಾಗ್ತಾ ಇದೆ. ಸಣ್ಣ ನೀರಾವರಿ ಇಲಾಖೆ ಮಾಡಿರುವಂತಹ ಆ ತಪ್ಪಿನಿಂದಾಗಿ ಅಲ್ಲಿರುವಂತಹ ಜನರಿಗೆ ಕುಡಿಯೋದಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ. ಕುಡಿಯೋದಕ್ಕೆ ನೀರು ಕೊಡಿ ಸ್ವಾಮಿ ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಬೇಸಿಗೆಕಾಲ ಆರಂಭ ಆಯಿತು. ಹಾವೇರಿ ನಗರದ ಜನರು ನೀರಿಗಾಗಿ ಹಾಹಾಕಾರವನ್ನು ಅನುಭವಿಸ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಇವತ್ತು ದೇವಗಿರಿ ನಗರದ ವರದಾ ನದಿಯ ತಟದಲ್ಲಿ ಇದ್ದೇನೆ. ದೃಶ್ಯದಲ್ಲಿ ತೋರಿಸಿರೋ ಹಾಗೆ ಇಲ್ಲಿ ನೋಡ್ತಾ ಇರಬಹುದು, ಒಂದಿಷ್ಟು ಮಳೆಗಾಲದಲ್ಲಿ ನೀರು ತುಂಬಿಕೊಂಡಿತ್ತು. ಅವಾಗ ಗೇಟ್ಗಳನ್ನ ಸರಿಯಾದ ಸಮಯಕ್ಕೆ ಅಳವಡಿಕೆ ಮಾಡಿದ್ದೆ ಅಂದ್ರೆ ಇಲ್ಲಿ ನೀರು ನಿಲ್ತಾ ಇತ್ತು. ಅಂದ್ರೆ ದನಕರುಗಳಿರ್ಬೋದು ಅಥವಾ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇನ್ನು ಅಕ್ಕಪಕ್ಕದ ಜಮೀನುಗಳಿಗೆ ನೀರು ಉಳಿಸಿಕೊಂಡು ಈ ಬೇಸಿಗೆ ಕಾಲದಲ್ಲಿ ಒಂದಿಷ್ಟು ಬೇಸಿಗೆ ಬೆಳೆಗಳನ್ನು ಕೂಡ ಬೆಳೀತಾ ಇದ್ರು. ಆದ್ರೆ ಸದ್ಯಕ್ಕೆ ಸಣ್ಣ ನೀರಾವರಿ ಇಲಾಖೆ ಏನಿದೆ ಆ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಈ ಗೇಟ್ಗಳನ್ನ ಅಳವಡಿಕೆ ಮಾಡೋದು ಕೊಂಚ ಲೇಟ್ ಆಯಿತು. ಜೊತೆಗೆ ಹಾಕಿದ ಗೇಟ್ಗಳನ್ನ ಕಳ್ಳರು ಕೂಡ ಕತ್ಕೊಂಡು ಹೋಗ್ಬಿಟ್ರು. ಹೀಗಾಗಿ ಸಮಯಕ್ಕೆ ಸರಿಯಾಗಿ ಗೇಟ್ಗಳನ್ನ ಹಾಕ್ತಿದ್ದಕ್ಕಾಗಿ ಸದ್ಯಕ್ಕೆ ಈ ವರದಾ ನದಿ ಪ್ರತಿ ಬಾರಿ ತುಂಬುತ್ತಾ ಇದ್ದದ್ದು ಇದೀಗ ಸಂಪೂರ್ಣವಾಗಿ ಬಟ್ಟ ಬರಿದಾಗಿರುವಂತದ್ದು. ಸದ್ಯ ಅಲ್ಲಲ್ಲಿ ಗುಂಡಿಗಳೇನಿದಾವೆ ಆ ಗುಂಡಿಗಳಲ್ಲಿ ಮಾತ್ರ ನೀರು ನಿಂತ್ಕೊಂಡಿದ್ದಾವೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಪ್ರತಿ ಬಾರಿ ಕೂಡ ಇದೇ ಸಮಸ್ಯೆಯನ್ನ ಹಾವೇರಿಯ ತಾಲೂಕಿನ ಜನರು ಅನುಭವಿಸ್ತಾ ಇದ್ದಾರೆ. ಈ ಒಂದು ನದಿ ಏನಾದರೂ ತುಂಬಿತ್ತು ಅಂದ್ರೆ ಅಥವಾ ನೀರಿನ ವ್ಯವಸ್ಥೆ ಸರಿಯಾಗಿತ್ತು ಅಂದಿದ್ದಂದ್ರೆ ಸರಿಸುಮಾರು 80ಕ್ಕೂ ಅಧಿಕ ಹಳ್ಳಿಗಳಿಗೆ ನೀರು ಉಳಿಸುವ ಕೆಲಸ ಆಗ್ತಾ ಇತ್ತು. ಏತ ನೀರಾವರಿ ಆಗಿರ್ಬೋದು, ಕೆರೆ ತುಂಬಿಸುವ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲವನ್ನ ಮಾಡೋದಕ್ಕೆ ಕೋಟಿ ಹಣವನ್ನ ಅಧಿಕಾರಿಗಳು ನೀರು ಪಾಲು ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಈ ವರದಾ ನದಿ ಬಟ್ಟ ಬರಿದಾಗಿರುವಂತದ್ದು. ಅಲ್ಲಲ್ಲಿ ಗುಂಡಿಗಳಲ್ಲಿ ನಿಂತ ನೀರಲ್ಲೇ ದನಕರುಗಳ ಮೈಗಳ ತೊಳಿತಾ ಇದ್ದಾರೆ ಮತ್ತು ದನಕರುಗಳಿಗೆ ನೀರು ಸಿಗ್ತಾ ಇದ್ದಾವೆ. ಇನ್ನು ಜನರಿಗೆ ಮಾತ್ರ ಕುಡಿಯುವ ನೀರಿನ ವ್ಯವಸ್ಥೆ ಈ ಬಾರಿ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಕಠಿಣ ಅಂತಾನೆ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಾ ಇರೋ ಹಾಗೆ ಸಂಪೂರ್ಣ ವರದಾ ನದಿ ಏನಿದೆ ಇದು ದೇವಗಿರಿ ಬೆಳೆಯತಕ್ಕಂಥ ವರದಾ ನದಿ ಇದೀಗ ಸಂಪೂರ್ಣವಾಗಿ ಇದು ಬಟ್ಟ ಬರಿದಾಗಿರುವಂತದ್ದು. ಎಲ್ಲಿ ನೋಡಿದ್ರು ಕೂಡ ಕೇವಲ ಕಲ್ಲು ಗುಡ್ಡೆಗಳು ಮಾತ್ರ ಕಾಣ್ತಾ ಇರೋದು. ಅಲ್ಲಲ್ಲಿ ಗುಂಡಿಗಳಲ್ಲಿ ನಿಂತ ನೀರಲ್ಲಿ ಮಾತ್ರ ಇದೀಗ ಒಂದಿಷ್ಟು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈ ನೀರು ಕೂಡ ಇದೇ ರೀತಿ ಬಿಸಿಲು ಹೆಚ್ಚಾದ್ರೆ ಕೂಡ ಈ ನೀರು ಕೂಡ ಸುಟ್ಟು ಆವಿ ಆಗುವ ಪರಿಸ್ಥಿತಿ ಉಂಟಾಗ್ತಾ ಇರುವಂತದ್ದು. ಈಗಾಗಲೇ ಪ್ರಮುಖವಾಗಿ ಕಳೆದ ತಿಂಗಳ ಹಿಂದ್ಗಡೆನೆ ಮಳೆ ನೀರನ್ನು ತಿಳಿತ್ತು. ಆ ನೀರನ್ನ ಉಳಿಸಿಕೊಳ್ಳಲಿಕ್ಕೆ ಗೇಟ್ಗಳನ್ನ ಅಳವಡಿಕೆ ಮಾಡಿದ್ರೆ ಸಂಪೂರ್ಣವಾಗಿ ನೀರನ್ನು ಉಳಿಸ್ಕೊಳ್ಳೋ ಕೆಲಸ ಆಗ್ತಾ ಇತ್ತು. ಆದ್ರೆ ಪ್ರತಿ ಬಾರಿ ಈ ಸಣ್ಣ ನೀರಾವರಿ ಇಲಾಖಾ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ಒಂದು ವರದಾ ನದಿ ಧೋರಣೆಗೆ ಒಳಗಾಗಿ ಇದೀಗ ನೀರಿನ ಸಮಸ್ಯೆಯನ್ನು ಉಲ್ಬಣಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇದೆ. ಒಟ್ಟಾರೆಯಾಗಿ ಇನ್ನಾದರೂ ಅಧಿಕಾರಿಗಳು ಪ್ರತಿ ಬಾರಿ ಮಾಡುವಂತ ಕೆಲಸವನ್ನು ಮಾಡುವ ಮುಖಾಂತರ ನದಿಗೆ ನೀರನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.
ಇನ್ನೇನು ಸರಿಯಾಗಿ ಬಿಸಿಲು ಕೂಡ ಆರಂಭ ಆಗಿಲ್ಲ, ಬೇಸಿಗೆ ಕಾಲ ಕೂಡ ಆರಂಭ ಆಗಿಲ್ಲ. ಆಗ್ಲೇ ಹಾವೇರಿಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಇಲ್ಲಿ ವರದಾ ನದಿಯ ಒಡಲು ಬರಿದಾಗ್ತಾ ಇದೆ. ಸಣ್ಣ ನೀರಾವರಿ ಇಲಾಖೆ ಮಾಡಿರುವಂತಹ ಆ ತಪ್ಪಿನಿಂದಾಗಿ ಅಲ್ಲಿರುವಂತಹ ಜನರಿಗೆ ಕುಡಿಯೋದಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ. ಕುಡಿಯೋದಕ್ಕೆ ನೀರು ಕೊಡಿ ಸ್ವಾಮಿ ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಬೇಸಿಗೆಕಾಲ ಆರಂಭ ಆಯಿತು. ಹಾವೇರಿ ನಗರದ ಜನರು ನೀರಿಗಾಗಿ ಹಾಹಾಕಾರವನ್ನು ಅನುಭವಿಸ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಇವತ್ತು ದೇವಗಿರಿ ನಗರದ ವರದಾ ನದಿಯ ತಡದಲ್ಲಿ ಇದ್ದೇನೆ. ದೃಶ್ಯದಲ್ಲಿ ತೋರಿಸಿರೋ ಹಾಗೆ ಇಲ್ಲಿ ನೋಡ್ತಾ ಇರಬಹುದು, ಒಂದಿಷ್ಟು ಮಳೆಗಾಲದಲ್ಲಿ ನೀರು ತುಂಬಿಕೊಂಡಿತ್ತು. ಅವಾಗ ಗೇಟ್ಗಳನ್ನ ಸರಿಯಾದ ಸಮಯಕ್ಕೆ ಅಳವಡಿಕೆ ಮಾಡಿದ್ದೆ ಅಂದ್ರೆ ಇಲ್ಲಿ ನೀರು ನಿಲ್ತಾ ಇತ್ತು. ಅಂದ್ರೆ ದನಕರುಗಳಾಗಿರ್ಬೋದು ಅಥವಾ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇನ್ನು ಅಕ್ಕಪಕ್ಕದ ಜಮೀನುಗಳಿಗೆ ನೀರು ಉಳಿಸಿಕೊಂಡು ಈ ಬೇಸಿಗೆ ಕಾಲದಲ್ಲಿ ಒಂದಿಷ್ಟು ಬೇಸಿಗೆ ಬೆಳೆಗಳನ್ನು ಕೂಡ ಬೆಳೀತಾ ಇದ್ರು. ಆದ್ರೆ ಸದ್ಯಕ್ಕೆ ಸಣ್ಣ ನೀರಾವರಿ ಇಲಾಖೆ ಏನಿದೆ ಆ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಈ ಗೇಟ್ಗಳನ್ನ ಅಳವಡಿಕೆ ಮಾಡೋದು ಕೊಂಚ ಲೇಟ್ ಆಯಿತು. ಜೊತೆಗೆ ಹಾಕಿದ ಗೇಟ್ಗಳನ್ನ ಕಳ್ಳರು ಕೂಡ ಕತ್ಕೊಂಡು ಹೋಗ್ಬಿಟ್ರು. ಹೀಗಾಗಿ ಸಮಯಕ್ಕೆ ಸರಿಯಾಗಿ ಗೇಟ್ಗಳನ್ನ ಹಾಕದಿರೋದಕ್ಕಾಗಿ ಸದ್ಯಕ್ಕೆ ಈ ವರದಾ ನದಿ ಪ್ರತಿ ಬಾರಿ ತುಂಬುತ್ತಾ ಇದ್ದದ್ದು ಇದೀಗ ಸಂಪೂರ್ಣವಾಗಿ ಬಟ್ಟ ಬರಿದಾಗಿರುವಂತದ್ದು. ಸದ್ಯ ಅಲ್ಲಲ್ಲಿ ಗುಂಡಿಗಳೇನಿದಾವೆ ಆ ಗುಂಡಿಗಳಲ್ಲಿ ಮಾತ್ರ ನೀರು ನಿಂತ್ಕೊಂಡಿದ್ದಾವೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಪ್ರತಿ ಬಾರಿ ಕೂಡ ಇದೇ ಸಮಸ್ಯೆಯನ್ನ ಹಾವೇರಿಯ ತಾಲೂಕಿನ ಜನರು ಅನುಭವಿಸ್ತಾ ಇದ್ದಾರೆ. ಈ ಒಂದು ನದಿ ಏನಾದರೂ ತುಂಬಿತ್ತು ಅಂದ್ರೆ ಅಥವಾ ನೀರಿನ ವ್ಯವಸ್ಥೆ ಸರಿಯಾಗಿತ್ತು ಅಂದಿದ್ದಂದ್ರೆ ಸರಿಸುಮಾರು 80ಕ್ಕೂ ಅಧಿಕ ಹಳ್ಳಿಗಳಿಗೆ ನೀರು ಉಳಿಸುವ ಕೆಲಸ ಆಗ್ತಾ ಇತ್ತು. ಏತ ನೀರಾವರಿ ಆಗಿರ್ಬೋದು, ಕೆರೆ ತುಂಬಿಸುವ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲವನ್ನ ಮಾಡೋದಕ್ಕೆ ಕೋಟಿ ಹಣವನ್ನ ಅಧಿಕಾರಿಗಳು ನೀರು ಪಾಲು ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಈ ವರದಾ ನದಿ ಬಟ್ಟ ಬರಿದಾಗಿರುವಂತದ್ದು. ಅಲ್ಲಲ್ಲಿ ಗುಂಡಿಗಳಲ್ಲಿ ನಿಂತ ನೀರಲ್ಲೇ ದನಕರುಗಳ ಮೈಗಳ ತೊಳಿತಾ ಇದ್ದಾರೆ ಮತ್ತು ದನಕರು ನೀರು ಸಿಗ್ತಾ ಇದ್ದಾವೆ. ಇನ್ನು ಜನರಿಗೆ ಮಾತ್ರ ಕುಡಿಯುವ ನೀರಿನ ವ್ಯವಸ್ಥೆ ಈ ಬಾರಿ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಕಠಿಣ ಅಂತಾನೆ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಾ ಇರೋ ಹಾಗೆ ಸಂಪೂರ್ಣ ವರದಾ ನದಿ ಏನಿದೆ ಇದು ದೇವಗಿರಿ ಬೆಳೆಯತಕ್ಕಂಥ ವರದಾ ನದಿ ಇದೀಗ ಸಂಪೂರ್ಣವಾಗಿ ಇದು ಬಟ್ಟ ಬರಿದಾಗಿರುವಂತದ್ದು. ಎಲ್ಲಿ ನೋಡಿದ್ರು ಕೂಡ ಕೇವಲ ಕಲ್ಲು ಗುಡ್ಡೆಗಳು ಮಾತ್ರ ಕಾಣ್ತಾ ಇರೋದು. ಅಲ್ಲಲ್ಲಿ ಗುಂಡಿಗಳಲ್ಲಿ ನಿಂತ ನೀರಲ್ಲಿ ಮಾತ್ರ ಇದೀಗ ಒಂದಿಷ್ಟು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈ ನೀರು ಕೂಡ ಇದೇ ರೀತಿ ಬಿಸಿಲು ಹೆಚ್ಚಾದ್ರೆ ಕೂಡ ಈ ನೀರು ಕೂಡ ಸುಟ್ಟು ಆವಿ ಆಗುವ ಪರಿಸ್ಥಿತಿ ಉಂಟಾಗ್ತಾ ಇರುವಂತದ್ದು. ಈಗಾಗಲೇ ಪ್ರಮುಖವಾಗಿ ಕಳೆದ ತಿಂಗಳ ಹಿಂದ್ಗಡೆನೆ ಮಳೆ ನೀರೇನು ಇತ್ತು ಆ ನೀರನ್ನ ಉಳಿಸಿಕೊಳ್ಳಿಕ್ಕೆ ಗೇಟ್ಗಳನ್ನ ಅಳವಡಿಕೆ ಮಾಡಿದ್ರೆ ಸಂಪೂರ್ಣವಾಗಿ ನೀರನ್ನ ಉಳಿಸ್ಕೊಳ್ಳೋ ಕೆಲಸ ಆಗ್ತಾ ಇತ್ತು. ಆದ್ರೆ ಪ್ರತಿ ಬಾರಿ ಈ ಸಣ್ಣ ನೀರಾವರಿ ಇಲಾಖಾ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ಒಂದು ವರದಾ ನದಿ ಧೋರಣೆಗೆ ಒಳಗಾಗಿ ಇದೀಗ ನೀರಿನ ಸಮಸ್ಯೆಯನ್ನ ಉಲ್ಬಣಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇದೆ. ಒಟ್ಟಾರೆಯಾಗಿ ಇನ್ನಾದರೂ ಅಧಿಕಾರಿಗಳು ಪ್ರತಿ ಬಾರಿ ಮಾಡುವಂತ ಕೆಲಸವನ್ನು ಮಾಡುವ ಮುಖಾಂತರ ನದಿಗೆ ನೀರನ್ನ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇನ್ನೇನು ಸರಿಯಾಗಿ ಬಿಸಿಲು ಕೂಡ ಆರಂಭ ಆಗಿಲ್ಲ, ಬೇಸಿಗೆ ಕಾಲ ಕೂಡ ಆರಂಭ ಆಗಿಲ್ಲ. ಆಗ್ಲೇ ಹಾವೇರಿಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಇಲ್ಲಿ ವರದಾ ನದಿಯ ಒಡಲು ಬರಿದಾಗ್ತಾ ಇದೆ. ಸಣ್ಣ ನೀರಾವರಿ ಇಲಾಖೆ ಮಾಡಿರುವಂತಹ ಆ ತಪ್ಪಿನಿಂದಾಗಿ ಅಲ್ಲಿರುವಂತಹ ಜನರಿಗೆ ಕುಡಿಯೋದಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ. ಕುಡಿಯೋದಕ್ಕೆ ನೀರು ಕೊಡಿ ಸ್ವಾಮಿ ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಬೇಸಿಗೆಕಾಲ ಆರಂಭ ಆಯಿತು. ಹಾವೇರಿ ನಗರದ ಜನರು ನೀರಿಗಾಗಿ ಹಾಹಾಕಾರವನ್ನು ಅನುಭವಿಸ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಇವತ್ತು ದೇವಗಿರಿ ನಗರದ ವರದಾ ನದಿಯ ತಡದಲ್ಲಿ ಇದ್ದೇನೆ. ದೃಶ್ಯದಲ್ಲಿ ತೋರಿಸಿರೋ ಹಾಗೆ ಇಲ್ಲಿ ನೋಡ್ತಾ ಇರಬಹುದು, ಒಂದಿಷ್ಟು ಮಳೆಗಾಲದಲ್ಲಿ ನೀರು ತುಂಬಿಕೊಂಡಿತ್ತು. ಅವಾಗ ಗೇಟ್ಗಳನ್ನ ಸರಿಯಾದ ಸಮಯಕ್ಕೆ ಅಳವಡಿಕೆ ಮಾಡಿದ್ದೆ ಅಂದ್ರೆ ಇಲ್ಲಿ ನೀರು ನಿಲ್ತಾ ಇತ್ತು. ಅಂದ್ರೆ ದನಕರುಗಳಾಗಿರ್ಬೋದು ಅಥವಾ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇನ್ನು ಅಕ್ಕಪಕ್ಕದ ಜಮೀನುಗಳಿಗೆ ನೀರು ಉಳಿಸಿಕೊಂಡು ಈ ಬೇಸಿಗೆ ಕಾಲದಲ್ಲಿ ಒಂದಿಷ್ಟು ಬೇಸಿಗೆ ಬೆಳೆಗಳನ್ನು ಕೂಡ ಬೆಳೀತಾ ಇದ್ರು. ಆದ್ರೆ ಸದ್ಯಕ್ಕೆ ಸಣ್ಣ ನೀರಾವರಿ ಇಲಾಖೆ ಏನಿದೆ ಆ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಈ ಗೇಟ್ಗಳನ್ನ ಅಳವಡಿಕೆ ಮಾಡೋದು ಕೊಂಚ ಲೇಟ್ ಆಯಿತು. ಜೊತೆಗೆ ಹಾಕಿದ ಗೇಟ್ಗಳನ್ನ ಕಳ್ಳರು ಕೂಡ ಕತ್ಕೊಂಡು ಹೋಗ್ಬಿಟ್ರು. ಹೀಗಾಗಿ ಸಮಯಕ್ಕೆ ಸರಿಯಾಗಿ ಗೇಟ್ಗಳನ್ನ ಹಾಕದಿರೋದಕ್ಕಾಗಿ ಸದ್ಯಕ್ಕೆ ಈ ವರದಾ ನದಿ ಪ್ರತಿ ಬಾರಿ ತುಂಬುತ್ತಾ ಇದ್ದದ್ದು ಇದೀಗ ಸಂಪೂರ್ಣವಾಗಿ ಬಟ್ಟ ಬರಿದಾಗಿರುವಂತದ್ದು. ಸದ್ಯ ಅಲ್ಲಲ್ಲಿ ಗುಂಡಿಗಳೇನಿದಾವೆ ಆ ಗುಂಡಿಗಳಲ್ಲಿ ಮಾತ್ರ ನೀರು ನಿಂತ್ಕೊಂಡಿದ್ದಾವೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಪ್ರತಿ ಬಾರಿ ಕೂಡ ಇದೇ ಸಮಸ್ಯೆಯನ್ನ ಹಾವೇರಿಯ ತಾಲೂಕಿನ ಜನರು ಅನುಭವಿಸ್ತಾ ಇದ್ದಾರೆ. ಈ ಒಂದು ನದಿ ಏನಾದರೂ ತುಂಬಿತ್ತು ಅಂದ್ರೆ ಅಥವಾ ನೀರಿನ ವ್ಯವಸ್ಥೆ ಸರಿಯಾಗಿತ್ತು ಅಂದಿದ್ದಂದ್ರೆ ಸರಿಸುಮಾರು 80ಕ್ಕೂ ಅಧಿಕ ಹಳ್ಳಿಗಳಿಗೆ ನೀರು ಉಳಿಸುವ ಕೆಲಸ ಆಗ್ತಾ ಇತ್ತು. ಏತ ನೀರಾವರಿ ಆಗಿರ್ಬೋದು, ಕೆರೆ ತುಂಬಿಸುವ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲವನ್ನ ಮಾಡೋದಕ್ಕೆ ಕೋಟಿ ಹಣವನ್ನ ಅಧಿಕಾರಿಗಳು ನೀರು ಪಾಲು ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಈ ವರದಾ ನದಿ ಬಟ್ಟ ಬರಿದಾಗಿರುವಂತದ್ದು. ಅಲ್ಲಲ್ಲಿ ಗುಂಡಿಗಳಲ್ಲಿ ನಿಂತ ನೀರಲ್ಲೇ ದನಕರುಗಳ ಮೈಗಳ ತೊಳಿತಾ ಇದ್ದಾರೆ ಮತ್ತು ದನಕರು ನೀರು ಸಿಗ್ತಾ ಇದ್ದಾವೆ. ಇನ್ನು ಜನರಿಗೆ ಮಾತ್ರ ಕುಡಿಯುವ ನೀರಿನ ವ್ಯವಸ್ಥೆ ಈ ಬಾರಿ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಕಠಿಣ ಅಂತಾನೆ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಾ ಇರೋ ಹಾಗೆ ಸಂಪೂರ್ಣ ವರದಾ ನದಿ ಏನಿದೆ ಇದು ದೇವಗಿರಿ ಬೆಳೆಯತಕ್ಕಂಥ ವರದಾ ನದಿ ಇದೀಗ ಸಂಪೂರ್ಣವಾಗಿ ಇದು ಬಟ್ಟ ಬರಿದಾಗಿರುವಂತದ್ದು. ಎಲ್ಲಿ ನೋಡಿದ್ರು ಕೂಡ ಕೇವಲ ಕಲ್ಲು ಗುಡ್ಡೆಗಳು ಮಾತ್ರ ಕಾಣ್ತಾ ಇರೋದು. ಅಲ್ಲಲ್ಲಿ ಗುಂಡಿಗಳಲ್ಲಿ ನಿಂತ ನೀರಲ್ಲಿ ಮಾತ್ರ ಇದೀಗ ಒಂದಿಷ್ಟು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈ ನೀರು ಕೂಡ ಇದೇ ರೀತಿ ಬಿಸಿಲು ಹೆಚ್ಚಾದ್ರೆ ಕೂಡ ಈ ನೀರು ಕೂಡ ಸುಟ್ಟು ಆವಿ ಆಗುವ ಪರಿಸ್ಥಿತಿ ಉಂಟಾಗ್ತಾ ಇರುವಂತದ್ದು. ಈಗಾಗಲೇ ಪ್ರಮುಖವಾಗಿ ಕಳೆದ ತಿಂಗಳ ಹಿಂದ್ಗಡೆನೆ ಮಳೆ ನೀರೇನು ಇತ್ತು ಆ ನೀರನ್ನ ಉಳಿಸಿಕೊಳ್ಳಿಕ್ಕೆ ಗೇಟ್ಗಳನ್ನ ಅಳವಡಿಕೆ ಮಾಡಿದ್ರೆ ಸಂಪೂರ್ಣವಾಗಿ ನೀರನ್ನ ಉಳಿಸ್ಕೊಳ್ಳೋ ಕೆಲಸ ಆಗ್ತಾ ಇತ್ತು. ಆದ್ರೆ ಪ್ರತಿ ಬಾರಿ ಈ ಸಣ್ಣ ನೀರಾವರಿ ಇಲಾಖಾ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ಒಂದು ವರದಾ ನದಿ ಧೋರಣೆಗೆ ಒಳಗಾಗಿ ಇದೀಗ ನೀರಿನ ಸಮಸ್ಯೆಯನ್ನ ಉಲ್ಬಣಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇದೆ. ಒಟ್ಟಾರೆಯಾಗಿ ಇನ್ನಾದರೂ ಅಧಿಕಾರಿಗಳು ಪ್ರತಿ ಬಾರಿ ಮಾಡುವಂತ ಕೆಲಸವನ್ನು ಮಾಡುವ ಮುಖಾಂತರ ನದಿಗೆ ನೀರನ್ನ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ.